ಲಕ್ಷ್ಮಿ ಹಬ್ಬಕ್ಕೆ ಈಗ ಮುಂಚೆ ವರ್ಷಕ್ಕಿಂತ ಈ ವರ್ಷ ಮುಂದಿನ ವರ್ಷದಲ್ಲಿ 2000 ಇತ್ತು ಕನಕಾಂಬರ, ಈ ವರ್ಷದಲ್ಲಿ 4000 ಆಗಿದೆ. ಹೋದ ವರ್ಷ ಶಾಮಂತಿಗೆಲ್ಲ 250 ರೂಪಾಯಿ ಇತ್ತು, ಈ ಸತಿ 440 ರೂಪಾಯಿ ಆಕ್ಷನ್ನೇ ಇದೆ. ಎಲ್ಲ ಹೂಗಳು ಗಗನಕ್ಕೆ. ಗುಲಾಬಿ ಬಂದು 200 ರೂಪಾಯಿ ಅಂದರೆ ಈ ಸತಿ 350 ರೂಪಾಯಿ ಇದೆ. ಎಲ್ಲ ಹೂವು ಬೆಲೆ ಜಾಸ್ತಿ ಇದೆ. ಚೆಂಡು ಹೂವು ಕಡಿಮೆ ಅಂತಂದರೆ 30 ರೂಪಾಯಿ 40 ರೂಪಾಯಿ ಇತ್ತು, ಇವತ್ತು 80 ರೂಪಾಯಿ ಇದೆ. ಚೆಂಡು ಹೂವಿನ ಬೆಲೆನೇ ವಿಪರೀತ. ಎಲ್ಲ ಹೂಗಳೂ ಬೆಲೆ ಏರಿಕೆ ಆಗಿದೆ. ಮಳೆ ಬಂದು ಕಡಿಮೆ ಆಗಿದೆ. ಇಲ್ಲ ಕಡಿಮೆ ಇಲ್ಲ ಅಂತಂದರೆ 500 ರೂಪಾಯಿಗೂ ಈಗ ತಗೊಳ್ಳೋರು ಬಂದವರು 1/4 kg ಇಲ್ಲ ಅಂದರೆ 150 ರೂಪಾಯಿ ತೊಗೊತಾಯಿದ್ರು. ಈಗ ಮಳೆ ಬಿದ್ದಿರೋ ಸಂಬಂಧಕ್ಕೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರೋದು, ಇಲ್ಲ ಅಂತಂದರೆ ಜಾಸ್ತಿ ಆಗ್ತಾಯಿದೆ. ರೈತರಿಗೆ ಸರ್ ಈಗೆಲ್ಲ ಆಕ್ಷನ್ಯ, ಎಲ್ಲ ಪ್ರತಿಯೊಬ್ಬರು ಆಕ್ಷನ್ಯ ಇಡೋದು. ಆಕ್ಷನ್ ಹಿಡಿದಿಂದ ಅವಾಗಿಂದ ಬರೆದು ಬಿಡ್ತೀವಿ ನಾವು. ಏನು ಆಕ್ಷನ್ನು ಅಲ್ಲೇ ಆಕಸ್ಮಿಕ ನಾವೇನಾದ್ರು ಕಡಿಮೆ ಬರೆದ್ರೆ ಅನ್ಕೋ ಇನ್ನು ಪಕ್ಕದಲ್ಲಿ ಕೇಳ್ತಾರೆ. ಅವರು ಕೇಳಿದ ತಕ್ಷಣ ಗಿರಾಕಿ ಜಂಪ್ ಆಗ್ತಾರೆ. ಇವಾಗ ಅದರಿಂದ ಅವಾಗಿಂದ ಕ್ಯಾಶ್ ಹಂಗೆ ಬರೆದು ಬಿಡ್ತಾರೆ. ದುಡ್ಡು ಅಮೌಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ, ಅವತ್ತಿನ ಬೆಲೆನೇ ಗೊತ್ತಾಗ್ಬಿಡುತ್ತೆ. ಜಾಕ್ಪಾಟ್ ಪಕ್ಕ ಒಳ್ಳೆ ರೇಟ್ ಸಿಗ್ತಾಯಿದೆ. ಈ 4 ದಿವಸ ಮುಂಚೆ ತುಂಬ ರೇಟ್ ಚೆನ್ನಾಗಿತ್ತು. 450 ರೂಪಾಯಿ 500 ರೂಪಾಯಿ ಆಕ್ಷನ್ ನಡೀತಿತ್ತು. ಈಗ ಮಳೆ ಬಿದ್ದೋದಕ್ಕೆ ಸ್ವಲ್ಪ ಕಡಿಮೆ ಆಗಿರುತ್ತೆ. 250 ರೂಪಾಯಿ ಟಾಪ್ 300 ರೂಪಾಯಿ ಅಷ್ಟೇ. ಇವಾಗ ಹೈಯೆಸ್ಟ್ ಅಂದರೆ 440 ರೂಪಾಯಿ 460 ರೂಪಾಯಿ ಆಯಿತು ಹೈಯೆಸ್ಟ್ ಅಂತಂದರೆ ಹೋದ ವರ್ಷಕ್ಕಿಂತ ಈ ಸತಿ ತುಂಬ ಬೆಲೆಗಳು ಜಾಸ್ತಿ. ಕನಕಾಂಬರ 2000 ಇತ್ತು, ಈ ಸತಿ 4000 ಆಗ್ಬಿಟ್ಟಿದೆ ಕನಕಾಂಬರ. ನಾಗರಾಜು ಒಕ್ಲೇರಿ ಹೋಬಳಿ ಕೂತಂಡಳಿಯವರು ಸೆಂಟೆಲ್ಲ ಹೂವು ಹಾಕಿದ್ರೆ ಈಗ ಮಳೆ ಬಿದ್ದಿದ್ದಕ್ಕೆ ಸ್ವಲ್ಪ ಡೌನ್ ಆಗಿದೆ. ಇಲ್ಲಾಂದರೆ ಒಂದು 400-450 ರೂಪಾಯಿ ರೇಟ್ ಇತ್ತು ರೈತರಿಗೆ. ಈಗ ಸ್ವಲ್ಪ ಒಂದು 200-250 ರೂಪಾಯಿ ಹೋಗ್ತಾ ಇದೆ. ಪರವಾಗಿಲ್ಲ, ಈಗ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ. ರೈತರಿಗೂ ಪರವಾಗಿಲ್ಲ, ಒಳ್ಳೆ ಲಾಭ ಇದೆ. 400-450 ರೂಪಾಯಿ 500 ರೂಪಾಯಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಲಾಭ. ಮಳೆ ಬಿದ್ದಿದ್ದರಿಂದ ಒಂದು 200-250 ರೂಪಾಯಿ ಬರ್ತಾ ಇತ್ತು. ಇನ್ನೂ ಚೆನ್ನಾಗಿದ್ದಿದ್ರೆ, ಇನ್ನೂ ಲಾಭ ಚೆನ್ನಾಗಿದ್ದಿದ್ರೆ ಒಂದು 400-450 ರೂಪಾಯಿ 500 ರೂಪಾಯಿ ಬಂದಿದ್ದು ಒಳ್ಳೆ ಲಾಭ ಇತ್ತು. ಈಗಿರೋದು ಸ್ವಲ್ಪ ಅರ್ಧ ರೇಟ್ ಬಂದಿದೆ, ಪರವಾಗಿಲ್ಲ, ಈಗೂ ಲಾಭ ಇದೆ. ಮಳೆ ಇಲ್ದಿದ್ರೆ ರೇಟ್ ಜಾಸ್ತಿ ಆಗ್ಬೋದು. ಹ್ಞೂ, ಮಳೆ ಬಿದ್ದರೆ ಇಲ್ಲ ಸರ್. ಒಂದು ಎಕರೆ ಮಾಡಬೇಕಂದ್ರೆ 4-5 ಲಕ್ಷ ಆಗುತ್ತೆ ಸರ್, ಖರ್ಚಾಗುತ್ತೆ. ಹಾಂ, ಪರವಾಗಿಲ್ಲ ಸರ್, ಒಳ್ಳೆ ರೇಟ್ ಇದೆ.